ಬೀಟ್ರೂಟು ನಮ್ಮ ದೇಹದಲ್ಲಿ ಹೋಗಿ ಏನ್ ಮಾಡುತ್ತೆ ಗೊತ್ತಾ? ಒಂದು ವೇಳೆ ನಿಮಗೆ ರಕ್ತಹೀನತೆ ಸಮಸ್ಯೆ ಇದ್ರೆ, ಓಡುವಾಗ, ನಡೆಯುವಾಗ, ಏಳುವಾಗ ಮೂಳೆಗಳು ಕಟ್ ಕಟ್ ಅಂತ ಶಬ್ದ ಮಾಡುತ್ತಿದ್ರೆ, ಮಲಬದ್ಧತೆ ಸಮಸ್ಯೆ ಇದ್ರೆ, ಅಸಿಡಿಟಿ ಸಮಸ್ಯೆ ಇದ್ರೆ, ಅಥವಾ ಮೈಗ್ರೇನ್ ಸಮಸ್ಯೆ ಪದೇ ಪದೇ ಕಾಣಿಸಿಕೊಳ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗಲಿದೆ. ದಿನಕ್ಕೆ ಒಂದೇ ಒಂದು ಬೀಟ್ರೂಟ್ನಿಂದ ಈ ಸಮಸ್ಯೆಗಳು ನಿವಾರಣೆಯಾಗಬಹುದು. ಇದರ ವೈಜ್ಞಾನಿಕ ಹೆಸರು ಬೀಟಾ ವಲ್ಗ್ಯಾರಿಸ್. ಸಂಸ್ಕೃತದಲ್ಲಿ ಪಾಲಕ್ಯ ಅಂತ ಕರೀತಾರೆ, ಹಿಂದಿಯಲ್ಲಿ ಚುಕಂದರ್ ಅಂತ ಕರೀತಾರೆ. ಬೀಟ್ರೂಟ್ನಲ್ಲಿ ಬಹಳಷ್ಟು ಸೂಕ್ಷ್ಮ ಪೋಷಕ ತತ್ವಗಳು ಕಂಡುಬರುತ್ತವೆ. ಈ ಪೋಷಕ ತತ್ವಗಳ ಜೊತೆಗೆ ನೈಟ್ರೇಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್, ಅದರಲ್ಲಿ ಬೆಟಾಲೇನ್ಸ್ ಕೂಡ ಕಂಡುಬರುತ್ತವೆ. ಬೆಟಾಲೇನ್ಸ್ ನಲ್ಲಿರುವ ಬೆಟಾಸೈನಿನ್ ಎಂಬ ವರ್ಣದ್ರವ್ಯ ಬೀಟ್ರೂಟ್ನ ಕೆಂಪು ಬಣ್ಣಕ್ಕೆ ಕಾರಣ. ನೀವು ಗಮನಿಸಿರಬಹುದು, ಬೀಟ್ರೂಟ್ ಹಸಿಯಾಗಿ ತಿಂದಾಗ ಅಥವಾ ಇದರ ಜ್ಯೂಸ್ ಕುಡಿದಾಗ ಮೂತ್ರ ಕೂಡ ಕೆಂಪು ಬರುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ ಈ ನೀರಿನಲ್ಲಿ ಕರಗುವ ಬೆಟಾಸೈನಿನು. ಈ ವರ್ಣ ದ್ರವ್ಯವನ್ನು ಲಿಪ್ಸ್ಟಿಕ್ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ. ಬೀಟ್ರೂಟ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಐರನ್ ಕಂಡುಬರೋದ್ರಿಂದ ಇದರ ಸೇವನೆಯಿಂದ ಹಿಮೋಗ್ಲೋಬಿನ್ ಹೆಚ್ಚುತ್ತದೆ. ಅನಿಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಮತ್ತು ರಕ್ತ ಅಸಿಡಿಕ್ ಆದಾಗ ಅಂದ್ರೆ ರಕ್ತದಲ್ಲಿ ಟಾಕ್ಸಿನ್ಸ್ ಹೆಚ್ಚಾದಾಗ ಈ ಟಾಕ್ಸಿನ್ಸ್ಗಳನ್ನು ತೆಗೆದುಹಾಕುವ ಕೆಲಸ ಈ ಬೀಟ್ರೂಟ್ ಮಾಡುತ್ತದೆ. ಯಾಕೆಂದ್ರೆ ಇದರ ಮುಖ್ಯ ಕೆಲಸನೇ ಡಿಟಾಕ್ಸಿಫಿಕೇಶನ್. ಡಿಟಾಕ್ಸಿಫಿಕೇಶನ್ ಇಂದ, ಈ ಶುದ್ಧೀಕರಣದಿಂದ ನಮ್ಮ ದೇಹದಲ್ಲಿ ಬಹಳಷ್ಟು ಪಾಸಿಟಿವ್ ಬದಲಾವಣೆಗಳು ಆಗುತ್ತವೆ. ಇಂಥ ಬದಲಾವಣೆಗಳು ನಮ್ಮ ದೇಹವನ್ನು ಆರೋಗ್ಯಯುತ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತವೆ. ಇದರ ಜೊತೆಗೆ ಬೀಟ್ರೂಟ್ನಲ್ಲಿ ವಿಟಮಿನ್ B6, ವಿಟಮಿನ್ B12 ಮತ್ತು ಮ್ಯಾಗ್ನೀಷಿಯಂ ಹೆಚ್ಚು ಪ್ರಮಾಣದಲ್ಲಿ ಇರುತ್ತವೆ. ಇವು ನಮ್ಮ ಕಣ್ಣು, ಕೂದಲು, ಚರ್ಮ, ವಸಡು ಇವುಗಳನ್ನು ಹೆಲ್ದಿ ಮಾಡುತ್ತವೆ. ಬೀಟ್ರೂಟ್ನಲ್ಲಿ ನೈಟ್ರೇಟ್ಗಳು ಇರೋದ್ರಿಂದ ಹೆಚ್ಚಿದ ರಕ್ತದೊತ್ತಡ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತದೆ. ಈ ನೈಟ್ರೇಟ್ಗಳು ರಕ್ತನಾಳಗಳನ್ನು ರಿಲ್ಯಾಕ್ಸ್ ಆಗಿಡುತ್ತವೆ, ಅಂದ್ರೆ ವ್ಯಾಸೋಡೈಲೇಟರ್ ಆಗಿ ಕೆಲಸ ಮಾಡುತ್ತವೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹೃದಯದ ಆರೋಗ್ಯ ಸುಧಾರಿಸಿ ಉರಿಯೂತ, ಆಕ್ಸಿಡೇಟಿವ್ ಡ್ಯಾಮೇಜ್ ಕಡಿಮೆ ಮಾಡುತ್ತದೆ. ನಮ್ಮ ಮಿದುಳಿನ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಬೀಟ್ರೂಟ್ನಲ್ಲಿರುವ ಈ ನೈಟ್ರೇಟ್ಗಳು ಇವು ನಮ್ಮ ದೇಹದ ಜೀವಕೋಶಗಳಲ್ಲಿ ಮೈಟೊಕಾಂಡ್ರಿಯಾದ ಚಟುವಟಿಕೆ ಹೆಚ್ಚಿಸುತ್ತವೆ. ಈ ಮೈಟೊಕಾಂಡ್ರಿಯಾ ನಮ್ಮ ದೇಹದಲ್ಲಿನ ಜೀವಕೋಶದ ಪವರ್ ಹೌಸ್ ಅಂದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ. ಅದಕ್ಕೆ ಮೈಟೊಕಾಂಡ್ರಿಯಾದ ಚಟುವಟಿಕೆ ಹೆಚ್ಚಾದ್ರೆ ಶಕ್ತಿ ಕೂಡ ಹೆಚ್ಚುತ್ತದೆ. ಇದರಿಂದ ನಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಬೀಟ್ರೂಟ್ನಲ್ಲಿರುವ ಈ ಬೆಟಾಲಿನ್ಗಳು, ಈ ಫೈಟೋನ್ಯೂಟ್ರಿಯೆಂಟ್ಗಳು ನಮ್ಮ ದೇಹವನ್ನು ಶುದ್ಧೀಕರಣ ಮಾಡೋದ್ರಿಂದ ಲಿವರ್ನ ಆರೋಗ್ಯ ಕೂಡ ಸುಧಾರಿಸುತ್ತದೆ ಮತ್ತು ಲಿವರ್ ಅನ್ನು ಉರಿಯೂತ ಮತ್ತು ಆಕ್ಸಿಡೇಟಿವ್ ಡ್ಯಾಮೇಜ್ನಿಂದ ರಕ್ಷಿಸುತ್ತದೆ. ಲಿವರ್ನ ಕಾರ್ಯಕ್ಷಮತೆ ಹೆಚ್ಚಾದ್ರೆ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತದೆ. 100 ಗ್ರಾಂ ಬೀಟ್ರೂಟ್ನಲ್ಲಿ ಕೇವಲ 43 ಕ್ಯಾಲರಿ ಇರೋದ್ರಿಂದ ಇದು ವೇಟ್ ಲಾಸ್ನಲ್ಲಿ ಕೂಡ ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ನಮ್ಮ ದೇಹವನ್ನು ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ. ನಾವು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದಾಗ, ಅತಿ ಹೆಚ್ಚು ದೈಹಿಕ ಕೆಲಸ ಆದಾಗ, ತುಂಬಾನೇ ಶ್ರಮ ಮಾಡಿದಾಗ ಮೈಕೈ ನೋವು, ದಣಿವು ಇವೇನು ಉಂಟಾಗುತ್ತವೆ ಅಲ್ಲ, ಅದು ಕೂಡ ಬೀಟ್ರೂಟ್ ಸೇವನೆಯಿಂದ ಕಡಿಮೆ ಆಗುತ್ತೆ. ನಮ್ಮ ಕಿಡ್ನಿ ಮತ್ತು ಲಿವರ್ ಅನ್ನು ಡಿಟಾಕ್ಸಿಫೈ ಮಾಡಿ, ಶುದ್ಧ ಮಾಡಿ ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಿಸುತ್ತದೆ. ಬೀಟ್ರೂಟು ಟೈಪ್ 2 ಡಯಾಬಿಟಿಸ್ ಇದ್ದವರಿಗೂ ಒಳ್ಳೆಯದು. ಹಾಗಾದ್ರೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಹೊಂದಿರತಕ್ಕಂಥ ಈ ಬೀಟ್ರೂಟು ನಾವು ದಿನಾಲು ಎಷ್ಟು ತಿನ್ಬೇಕು ಮತ್ತು ಯಾವಾಗ ತಿಂದ್ರೆ ಒಳ್ಳೆಯದು? ನಮ್ಮ ತೂಕ ಎಷ್ಟಿರುತ್ತದೆಯೋ ಅಷ್ಟು ಗ್ರಾಂ ಬೀಟ್ರೂಟ್ ತಿನ್ಬೇಕು. ಅಂದ್ರೆ ನಮ್ಮ ದೇಹದ ತೂಕ 50 kg ಇದ್ರೆ 50 ಗ್ರಾಂ ಬೀಟ್ರೂಟ್ ಸೇವಿಸಬೇಕು. 60 ಕಿಲೋ ಇದ್ರೆ 60 ಗ್ರಾಂ ಬೀಟ್ರೂಟ್ ಸೇವಿಸಬೇಕು. ಯಾವ ಸಮಯ ಒಳ್ಳೆಯದು ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗೆ ಸಲಾಡ್ ರೂಪದಲ್ಲಿ ತಿನ್ಬಹುದು. ಅದರ ಮೇಲೆ ಸ್ವಲ್ಪ ಲಿಂಬೆ ರಸ ಸೇರಿಸಿದ್ರೆ ಇನ್ನೂ ಒಳ್ಳೆಯದು. ಅಥವಾ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.